ಹೆಲ್ಮೆಟ್ ಜಾಗೃತಿ ಅಭಿಯಾನ. ಸ್ಟೀಲ್ ಬರ್ಡ್ ಹೆಲ್ಮೆಟ್ ಕಂಪನಿಯ 500 ಫುಲ್ ಫೇಸ್ ಹೆಲ್ಮೆಟ್ಗಳ ಉಚಿತ ವಿತರಣೆ. ಬೆಂಗಳೂರು. ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆ ಹಾಗೂ ರಸ್ತೆ ಅಪಘಾತಗಳಲ್ಲಿ ಸಂಭವಿಸುವ ತಲೆಯ ಗಾಯಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಸ್ಟೀಲ್ ಬರ್ಡ್ ಹೆಲ್ಮೆಟ್ ಕಂಪನಿ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶೇಷಾದ್ರಿಪುರಂ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಶೇಷಾದ್ರಿಪುರಂ ಸ್ಲಂ ಬೋರ್ಡ್ ಸಿಗ್ನಲ್ನಲ್ಲಿ ಹೆಲ್ಮೆಟ್ ಜಾಗೃತಿ ಅಭಿಯಾನ ಹಾಗೂ ಉಚಿತ ಫುಲ್ ಫೇಸ್ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಆರೋಗ್ಯ ಸಚಿವ ಹಾಗೂ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್, ಬೆಂಗಳೂರು ನಗರ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಐಪಿಎಸ್ ಅಧಿಕಾರಿ ಕಾರ್ತಿಕ್ ರೆಡ್ಡಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ 500 ಫುಲ್ ಫೇಸ್ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಿ ಸುರಕ್ಷಿತ ವಾಹನ ಚಾಲನೆ ಮತ್ತು ಗುಣಮಟ್ಟದ ಹೆಲ್ಮೆಟ್ ಬಳಕೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ವಿಶೇಷವಾಗಿ ಕ್ಯಾಪ್ ಮಾದರಿಯ ಹೆಲ್ಮೆಟ್ಗಳ ಬಳಕೆಯಿಂದಾಗುವ ಅಪಾಯಗಳ ಬಗ್ಗೆ ಸವಾರರಿಗೆ ಮಾಹಿತಿ ನೀಡಿ ನಿಯಮಾನುಸಾರ ಸುರಕ್ಷಿತ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಲಾಯಿತು. ಮಾಜಿ ಆರೋಗ್ಯ ಸಚಿವ ಹಾಗೂ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಮಾತನಾಡಿ, ಕರ್ನಾಟಕ ಸರ್ಕಾರ ವಾಹನ ಸವಾರರ ಸುರಕ್ಷತೆಗಾಗಿ ಕ್ಯಾಪ್ ಹೆಲ್ಮೆಟ್ ಬಳಕೆಯನ್ನು ನಿಷೇಧಿಸುವ ಕ್ರಮ ಕೈಗೊಂಡಿದೆ. ದ್ವಿಚಕ್ರ ವಾಹನ ಸವಾರರು ಕೇವಲ ಪೊಲೀಸ್ ದಂಡದ ಭಯದಿಂದಲ್ಲ, ತಮ್ಮ ಕುಟುಂಬದ ಸುರಕ್ಷತೆಯ ದೃಷ್ಟಿಯಿಂದಲೂ ಕಡ್ಡಾಯವಾಗಿ ಗುಣಮಟ್ಟದ ಫುಲ್ ಫೇಸ್ ಹೆಲ್ಮೆಟ್ ಧರಿಸಬೇಕು. ರಸ್ತೆ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಬೆಂಗಳೂರು ನಗರ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಐಪಿಎಸ್ ಅಧಿಕಾರಿ ಕಾರ್ತಿಕ್ ರೆಡ್ಡಿ ಮಾತನಾಡಿ, ಹೆಲ್ಮೆಟ್ ಧರಿಸುವುದು ಕೇವಲ ಸಂಚಾರ ನಿಯಮ ಪಾಲನೆಯಲ್ಲ, ಅದು ಜೀವ ರಕ್ಷಣೆಯ ಪ್ರಮುಖ ಕ್ರಮವಾಗಿದೆ. ವಾಹನ ಸವಾರರು ವೇಗದ ಮಿತಿಯನ್ನು ಪಾಲಿಸುವುದರ ಜೊತೆಗೆ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಎಂಬ ಸಂದೇಶವನ್ನು ಪಾಲಿಸಬೇಕು ಎಂದರು. ಈ ವೇಳೆ ಸ್ಟೀಲ್ ಬರ್ಡ್ ಹೆಲ್ಮೆಟ್ ಕಂಪನಿಯ ಆಡಳಿತ ಮಂಡಳಿಯವರು ಭಾಗವಹಿಸಿದ್ದರು. ISI ಮಾರ್ಕ್ ಇರುವಂತ ಹೆಲ್ಮೆಟ್ ಧರಿಸಿ. ಈಗ ಹೆಲ್ಮೆಟ್ ಕುರಿತು ನಮ್ಮ ಜನಪ್ರಿಯ ಶಾಸಕರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಜಿ ಅವರು ಒಂದೆರಡು ಮಾತು. ನಮಸ್ಕಾರ. ಇವತ್ತು ಈ ಹೆಲ್ಮೆಟ್ ಅವೇರ್ನೆಸ್ ಕ್ಯಾಂಪೇನ್ ಅನ್ನ ಈಗಾಗಲೇ ಬೆಂಗಳೂರು ನಗರದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಪ್ರಾರಂಭ ಮಾಡಿದ್ದಾರೆ ಮತ್ತು ಎಲ್ಲ ನಮ್ಮ ದ್ವಿಚಕ್ರ ವಾಹನಗಳನ್ನು ಓಡಿಸ್ತಕ್ಕಂಥ ಜನ ಏನಿದ್ದಾರೆ ಅವರಿಗೆ ಈ ಸುರಕ್ಷಿತವಾದಂಥ ಹೆಲ್ಮೆಟನ್ನು ಹಾಕೊಳ್ತಕ್ಕಂಥದ್ದು ಕಡ್ಡಾಯ ಆಗಬೇಕು, ಕಡ್ಡಾಯ ಮಾಡಿದ್ದಾರೆ ಮತ್ತು ಹೆಲ್ಮೆಟನ್ನು ಹಾಕೊಳ್ಳೇಬೇಕು ಅಂತ. ಯಾಕಂದರೆ ಅದರ ಒಂದು ಹಾಕೊಳ್ಳದೆ ಹೋದರೆ ಏನೇನು ಆಗ್ಬೋದು ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಮ್ಮ ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ನಮಗೇನು ಆಗೋದಿಲ್ಲ ಬಿಡಪ್ಪ, ಇನ್ನೊಬ್ಬರಿಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಆಕ್ಸಿಡೆಂಟ್ ಆದಾಗಲೇ ಗೊತ್ತಾಗೋದು. ಮತ್ತು ಆವಾಗ ಆದಾಗ ಅನೇಕ ಜನ ಹೆಲ್ಮೆಟ್ಗಳು ಹಾಕೊಳ್ತಾರೆ, ಆದರೆ ಆ ಹೆಲ್ಮೆಟ್ಟು ಅದರಿಂದ ಏನೂ ಪ್ರಯೋಜನ ಇಲ್ಲ. ಆ ಥರ ಹೆಲ್ಮೆಟ್ಗಳನ್ನ ಹಾಕೊಂಡ್ಬಿಡ್ತಾರೆ. ಅದು ಹಾಕೊಳ್ದೇ ಇರೋದೇ ಒಳ್ಳೆಯದು. ಯಾಕೆಂದರೆ ಅದು ಏನಾದರೂ ನಾವು ಬಿದ್ದು ನಾವು ನಮ್ಮ ತಲೆಗೆ ಇಂಜರಿ ಆದಾಗ, ಇಂಪ್ಯಾಕ್ಟ್ ಆದಾಗ ಅವಾಗ ಹೆಲ್ಮೆಟ್ ಒಡೆದೋಗುತ್ತೆ ಮತ್ತು ಅದರಿಂದ ಏನು ಒಂದು 3 ಕಾಸು ಕೂಡ ಪ್ರಯೋಜನ ಇಲ್ಲ. ಸುಮ್ಮನೆ ನೋಡೋದಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡಿದ್ದೀವಿ ಅಂತ ನಾವು ಹಾಕೋಬೇಕೇ ಹೊರತು, ಕಾನೂನನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಹೆಲ್ಮೆಟ್ ಹಾಕೊಳ್ತೀವಿ ಹೊರತು ಅದರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತು ಬಹುತೇಕ ಈ ಆಕ್ಸಿಡೆಂಟ್ಗಳಲ್ಲಿ ಅವರಿಗೆ ಇಂಜರಿ ಆದಾಗ, ಹೆಡ್ ಇಂಜರಿ ಆದಾಗ ಅನೇಕ ಮೃತಪಡ್ತಕ್ಕಂಥ ಅಥವಾ ಸೀರಿಯಸ್ ಆಗಿ ಅವರಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದನೇ. ಅದಕ್ಕೆ ನೋಡಿ ಅಲ್ಲಿ ಹೆಣ್ಮಗು ಹೋಗ್ತಾ ಇದೆ, ಆ ಹೆಲ್ಮೆಟ್ ಹಾಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಅದು ಶೋಗೆ ಅಷ್ಟೇ ಹೆಲ್ಮೆಟ್ ಅದು. ಆ ಥರದ್ದು ಇವತ್ತಿನ ದಿವಸ ನಾವು ಖಂಡಿತವಾಗಿಯೂ ನಮ್ಮ ಜೀವ ರಕ್ಷಿಸ್ತಕ್ಕಂಥ ಒಂದು ಒಳ್ಳೆಯ ಗುಣಮಟ್ಟದ ಹೆಲ್ಮೆಟನ್ನು ಹಾಕೊಳ್ಬೇಕು ಅಂತ ಇವತ್ತು ನಾವು ಈ ಕ್ಯಾಂಪೇನನ್ನು ನಮ್ಮ ಓಂ ಸಾಯಿ ಹೆಲ್ಮೆಟ್ ಪ್ಯಾಲೇಸ್
ಪ್ಯಾಲೇಸ್ ಅವರು ಇದನ್ನ ವೀರೇಶ್ ಗುಪ್ತಾ ಅವರು ನಮ್ಮ ಹತ್ರ ಬಂದು, ಸರ್ ನಾನು ಇದಕ್ಕೆ ಏನಾದರೂ ಒಂದು ಈ ಕ್ಯಾಂಪೇನ್ಗೆ ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಅವ್ರು ಮುಂದೆ ಬಂದು ಇವತ್ತು ವೀರೇಶ್ ಅವರು ಮಾಡಿದ್ದಾರೆ. ಅವರಿಗೆ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಮತ್ತು ಸ್ಟೀಲ್ ಬರ್ಡ್ ಕಂಪನಿ ಏನಿದೆ, ಒಳ್ಳೆಯ ಒಂದು ಕಂಪನಿ, ಹೆಲ್ಮೆಟ್ ಕಂಪನಿ, ಅವರು ಕೂಡ ಇವತ್ತು ಈ ಉಚಿತವಾಗಿ ಸುಮಾರು 300 ಹೆಲ್ಮೆಟ್ಗಳನ್ನ ಫ್ರೀಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ದಿನೇಶ್ ಗುಂಡೂರಾವ್ ಸರ್ ಅವರೇ, ಇತರ ಗಣ್ಯರೇ ಮತ್ತು ಎಲ್ಲ ಸಭಿಕರೇ, ವೇರ್ ಹೆಲ್ಮೆಟ್ ಸೇವ್ ಲೈಫ್ ಕ್ಯಾಂಪೇನ್ ಅನುಗುಣವಾಗಿ ಇವತ್ತು ನಮ್ಮ ಓಂ ಸಾಯಿ ಹೆಲ್ಮೆಟ್ ಪ್ಯಾಲೇಸ್ ಅವರು ಮತ್ತು ಸ್ಟೀಲ್ ಬರ್ಡ್ ಹೆಲ್ಮೆಟ್ ಅವರು ಇವತ್ತು ಒಂದು ಕ್ಯಾಂಪೇನ್ ಅನ್ನ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಇಲ್ಲಿ ಮಾಡ್ತಿರೋದು ಒಂದು ಬಹಳ ಸಂತೋಷಕರದ ಒಂದು ವಿಷಯ. ನಮ್ಮ ಬೆಂಗಳೂರಲ್ಲಿ ಪ್ರತಿ ವರ್ಷ ಸುಮಾರು 900 ಜನ ಆಕ್ಸಿಡೆಂಟ್ಸ್ ಅಲ್ಲಿ ಜೀವ ಕಳ್ಕೊಂತಾರೆ. ಸುಮಾರು 4,500 to 5,000 ಜನ ಇಂಜುರೀಸ್ ಅಲ್ಲಿ, ಅವರು ಮೋಸ್ಟ್ ಆಫ್ ದೆಮ್ ಪರ್ಮನೆಂಟ್ ಇಂಜುರೀಸ್ ಅಲ್ಲಿ ಇರ್ತಾರೆ. ಅದರಲ್ಲಿ 900ರಲ್ಲಿ ಸುಮಾರು 600 ಜನ ಟೂ ವೀಲರ್ ರೈಡರ್ಸ್ ಆಗಲಿ ಪಿಲಿಯನ್ ರೈಡರ್ ಆಗಿ ಇರ್ತಾರೆ. ಆಲ್ಮೋಸ್ಟ್ 90% ಜನ ಅದರಲ್ಲಿ ಹೆಲ್ಮೆಟ್ ಅಥವಾ ಹಾಫ್ ಹೆಲ್ಮೆಟ್ ಹಾಕಿರ್ತಾರೆ. ಇವರೆಲ್ಲರೂ ಹೆಲ್ಮೆಟ್ ಹಾಕಿದಿದ್ರೆ ಬಹುಶಃ ಅದರಲ್ಲಿ ಒಂದು 70-80% ಇವತ್ತು ನಮ್ಮ ಜೊತೆ ಜೀವಂತವಾಗಿ ಇರ್ತಿದ್ರು. ಆಮೇಲೆ ಯಾರು ಜೀವ ಕಳ್ಕೊಂತಾರೆ ಅವರು ಕೂಡ ಬ್ರೆಡ್ ವಿನ್ನರ್ಸ್ ಆಗಿರ್ತಾರೆ. ಸುಮಾರು 25-45 ವರ್ಷದ ಯುವಕರು ಇರ್ತಾರೆ. ಅವರು ಜೀವ ಕಳ್ಕೊಂಡಾಗ ಫ್ಯಾಮಿಲಿಗೆ ಬರುವ ಕಷ್ಟಗಳು ಸುಮಾರು 10 ವರ್ಷ ಫ್ಯಾಮಿಲಿ ಹಿಂದೆ ಹೋದಂಗೆ ಆಗತ್ತೆ. ಬಹಳಷ್ಟು ಜನ ನಾವು ನೋಡಿದಾಗ ಈ ಹಾಫ್ ಹೆಲ್ಮೆಟ್ ಏನಕ್ಕೆ ಹಾಕ್ತಾರೆ ಅಂದ್ರೆ ಪೊಲೀಸ್ ಭಯಕ್ಕೆ, ಕಾನೂನು ಭಯಕ್ಕೆ ಅಂತ ಹಾಕ್ತಾರೆ. ದಯವಿಟ್ಟು ನಾವು ತಿಳ್ಕೊಬೇಕು, ನಾವು ನಮ್ಮ ಪೊಲೀಸ್ ಬೈಕ್ ಆಗಲಿ, ಕಾನೂನು ಭಯಕ್ಕೆ ಆಗಲಿ, ಅಥವಾ ನಮ್ಮ ಹೇರ್ ಸ್ಟೈಲ್ ಆಗಲತ್ತೆ ಅಂತಲ್ಲ, ನಮ್ಮ ಜೀವನವನ್ನ, ನಮ್ಮ ತಲೆಯನ್ನು ಸುರಕ್ಷಿತವಾಗಿಡಲಿಕ್ಕೆ ನಾವು ಒಂದು ಒಳ್ಳೆ ಕ್ವಾಲಿಟಿ ISI ಗ್ರೇಡ್ ಇರೋ ಒಂದು ಹೆಲ್ಮೆಟ್ ಹಾಕಬೇಕು. ಆ ಹೆಲ್ಮೆಟ್ ಜೊತೆ ಅದು ಸ್ಟ್ರಾಪ್ ಏನಿರುತ್ತೆ, ಸ್ಟ್ರಾಪ್ನು ಕೂಡ ಹಾಕೊಂಡು ಕಾನೂನು ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ನಾವು ಪಾಲಿಸಿದ್ರೆ ನಮಗೆ ಆಕ್ಸಿಡೆಂಟ್ ಆಗುವ ಸಂಭವ ಬಹಳ ಕಮ್ಮಿ ಇರುತ್ತೆ. ಆದ್ರಿಂದ ಈ ಕ್ಯಾಂಪೇನ್ ಅಲ್ಲಿ ಬಹಳಷ್ಟು ಸುಮಾರು 250 ಹೆಲ್ಮೆಟ್ಗಳು ನಮ್ಮ ಓಂ ಸಾಯಿ ಪ್ಯಾಲೇಸ್ ಕಡೆಯಿಂದ, ಅವರು ಹೆಲ್ಮೆಟ್ ಪ್ಯಾಲೇಸ್ ಕಡೆಯಿಂದ ಕೊಡ್ತಿರೋದು ಬಹಳ ಸಂತೋಷದ ವಿಷಯ. ಇದೇ ರೀತಿ ನಾವು ನಗರಾದ್ಯಂತ ನಾವು ಈ ಕ್ಯಾಂಪೇನ್ಗಳನ್ನ ಮಾಡ್ಕೊಂಡು ಹೋಗಿ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಲ್ಲಿ ಅರಿವು ಮೂಡಿಸಿ ಇನ್ನ ಕ್ಯಾಂಪೇನ್ ಹಾಕಬೇಕು ಅಂತ, ಇದು ಹೆಲ್ಮೆಟ್ ಹಾಕಬೇಕು ಅಂತ ನಮ್ಮ ಒಂದು ಆಶಯದಲ್ಲಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಮುಂದೆ ಇನ್ನ ಡೆತ್ಸ್ ಏನಾಗ್ತಿದೆ ಆಕ್ಸಿಡೆಂಟ್ ಇಂದ ಮತ್ತು ಇಂಜುರೀಸ್ ಏನಾಗ್ತಿದೆ ಅದನ್ನ ಮುಂದಿನ ವರ್ಷಗಳಲ್ಲಿ ಕಮ್ಮಿ ಮಾಡಬೇಕು ಅನ್ನೋ ಗುರಿ ಮೇಲೆ ನಾವೆಲ್ಲರೂ ಕೈ ಜೋಡಿಸಿ ಹೋಗೋಣ. ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ಎಲ್ಲ ಆಯೋಜಕರಿಗೆ ಧನ್ಯವಾದಗಳು.